ಹಾವೇರಿಯನ್ನ ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಸಚಿವ ರುದ್ರಪ್ಪ ಲಮಾಣಿ ಬಳಿ ಜಿಲ್ಲೆಯ ರೈತರು ಆಗ್ರಹಿಸಿದ್ದಾರೆ. ಹಾವೇರಿಯನ್ನ ಬರಗಾಲ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ರುದ್ರಪ್ಪ ಲಮಾಣಿ ಅವರ ಬಳಿ ಜಿಲ್ಲೆಯ ರೈತರು ಆಗ್ರಹಿಸಿದ್ದಾರೆ. ಮೆಕ್ಕೆಜೋಳ ಹೆಸರಿಗೆ ಬೆಳೆ ಮಾತ್ರ, ಯಾವುದೇ ಫಸಲು ಬಂದಿಲ್ಲ. ಬ್ಯಾಡಗಿ ತಾಲೂಕಿನ ಕಲ್ಲೇದೇವರು ಗ್ರಾಮದಲ್ಲಿ ರೈತರು ಅಳಲನ್ನ ತೋಡಿಕೊಂಡಿದ್ದಾರೆ. ಎಕರೆಗೆ 5-6 ಕ್ವಿಂಟಾಲ್ ಮೆಕ್ಕೆಜೋಳ ಇಳುವರಿ ಬಂದ್ರೆ ಹೆಚ್ಚು, ಈ ಬಾರಿ ನಮಗೆ ಲಾಸ್ ಆಗಿದೆ ಅಂತ ಜಮೀನಿನಲ್ಲೇ ರೈತರು ಅಳಲನ್ನ ತೋಡಿಕೊಂಡಿದ್ದಾರೆ. ನೋಡಿ ಅಲ್ಲಿ ಮೆಕ್ಕೆಜೋಳ ಹೆಸರಿಗೆ ಬೆಳೆ ಮಾತ್ರ, ಯಾವುದೇ ಫಸಲು ಬರುವುದಿಲ್ಲ. ಬ್ಯಾಡಗಿ ತಾಲೂಕಿನ ಕಲ್ಲೇದೇವರು ಗ್ರಾಮದಲ್ಲಿ ರೈತರು ಅಳಲನ್ನ ತೋಡಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಮಳೆ ಇಲ್ಲದ ಪರಿಣಾಮವಾಗಿ ಈಗಾಗಲೇ ಬರಗಾಲದ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನೂತನವಾಗಿ ಸಚಿವರಾಗಿ ಆಯ್ಕೆ ಆಗಿರುವಂತಹ ರುದ್ರಪ್ಪ ಲಮಾಣಿಯವರು ಇಂದು ಬರಗಾಲ ಪೀಡಿತ ಪ್ರದೇಶಗಳಿಗೆ ಬಂದು ಈಗಾಗಲೇ ಪರಿಶೀಲನೆ ಮಾಡಿರುವಂತದ್ದು. ಅದರಲ್ಲೂ ಕೂಡ ಬ್ಯಾಡಗಿ ತಾಲೂಕಿನ ಒಂದು ಅಳಲಗೇರಿ ಗ್ರಾಮ ಹಾಗೂ ಕಲ್ಲೇದೇವರು ಗ್ರಾಮಕ್ಕೆ ಈಗಾಗಲೇ ಭೇಟಿ ನೀಡಿದ್ದಾರೆ. ಇಲ್ಲೇನು ನೀವು ಕಾಣಿಸ್ತಾ ಇದೆ, ಇದು ಮೆಕ್ಕೆಜೋಳ ಬೆಳೆ. ಈ ಬೆಳೆ ಈಗಾಗಲೇ ಸಂಪೂರ್ಣವಾಗಿ ಸೊಂಪಾಗಿ ಬೆಳೆದಿರುವಂತಹ ದೃಶ್ಯದಲ್ಲಿ ಕೂಡ ನೀವು ನೋಡಬಹುದು. ಆದ್ರೆ ಈ ಒಂದು ಮೆಕ್ಕೆಜೋಳ ಬೆಳೆ ಈಗಾಗಲೇ ಇದುವರೆಗೂ ಕೂಡ ತೆನೆಯನ್ನ ಕಿತ್ತಿಲ್ಲ, ಅಂದ್ರೆ ತೆನೆಯನ್ನ ಈಗಾಗಲೇ ಅಳವಡಿಸಿಕೊಂಡಿಲ್ಲ, ಅಥವಾ ಆ ಒಂದು ಇಳುವರಿ ಕೂಡ ಈಗಾಗಲೇ ಬಂದಿಲ್ಲ. ಇದರ ಪರಿಣಾಮವಾಗಿ ಇಲ್ಲೇನ್ ಲದ್ದಿ ಹುಳ ಕಾಣಿಸ್ತಾ ಇದೆ, ಇಲ್ಲೇನ್ ನೋಡ್ತಾ ಇದ್ದೀರಿ. ಇದೇ ರೀತಿಯಾಗಿರ್ತಕ್ಕಂತ ಏನು ಎಲ್ಲ ಮೆಕ್ಕೆಜೋಳ ಬೆಳೆ ಎಲ್ಲವೂ ಕೂಡ ಏನಂತಂದ್ರೆ ಗಿಡಗಳು ಈಗಾಗಲೇ ಲದ್ದಿ ಹುಳದಿಂದ ಈಗಾಗಲೇ ಏನಂತಂದ್ರೆ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮೆಕ್ಕೆಜೋಳ ಏನು ತೆನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ಏನಂತಂದ್ರೆ ಈ ಬೆಳೆಗೆ ಆಗಿರುವ ಹಿನ್ನೆಲೆಯಲ್ಲಿ ಏನೋ ನೋಡೋದಕ್ಕೆ ಮಾತ್ರ ಈಗಾಗಲೇ ಏನಂತಂದ್ರೆ ಈ ಒಂದು ಮೆಕ್ಕೆಜೋಳ ಅನ್ನುವಂಥದ್ದು, ಆದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫಸಲನ್ನ ಬಿಡುವುದಿಲ್ಲ ಅನ್ನುವಂಥದ್ದು ಅಧಿಕಾರಿಗಳು ಕೂಡ ಈಗಾಗಲೇ ಹೇಳಿರುವಂತದ್ದು. ಜೊತೆಗೆ ರೈತರು ಕೂಡ ಜಿಲ್ಲೆಯ ಒಂದು ಉಸ್ತುವಾರಿ ಸಚಿವರು ಕೂಡ ಮನವರಿಕೆ ಮಾಡಿರುವಂತದ್ದು. ಇದರ ಬಗ್ಗೆ ಮಾತನಾಡಕ್ಕೆ ರೈತರು ಕೂಡ ಇರುವಂತದ್ದು ನಾನು ಕೇಳ್ತಾ ಹೋಗ್ತೀನಿ. ಯಾವ ರೀತಿಯಾಗಿರ್ತಕ್ಕಂಥದ್ದು ರೈತರು ಅವರಿಗೆ ಮನವರಿಕೆ ಮಾಡಿದ್ರು ಸಚಿವರಿಗೆ. ಈಗ ಬಂದಿದ್ರು ಸಚಿವರು, ಸೊ ನೀವೇ ಅವ್ರಿಗೆ ಏನಂತ ಹೇಳಿದ್ರಿ, ಸೊ ಅವ್ರು ನಿಮ್ಗೆ ಏನ್ ಭರವಸೆ ಕೊಟ್ರು? ಹಾವೇರಿ ಜಿಲ್ಲೆ ಅನ್ನುವಂಥದ್ದು ಬರಗಾಲ ಪೀಡಿತ ಜಿಲ್ಲೆ ಆಗಿ ಘೋಷಣೆ ಆಗುತ್ತಂತ ಹೇಳಿದ್ರ? ಮಾನ್ಯ ಸಚಿವರು ಬ್ಯಾಡಗಿ ತಾಲೂಕು ಅಳಲಗೇರಿ ಮತ್ತು ಕಲ್ಲೇದೇವರು ಗ್ರಾಮಕ್ಕೆ ಆಗಮಿಸಿ ಇವತ್ತಿನ ಪರಿಸ್ಥಿತಿ, ಈ ವರ್ಷದ ಪರಿಸ್ಥಿತಿ ಒಳಗನ ಉಸ್ತುವಾರಿ ಸಚಿವರು ಆಗಮಿಸಿ ಎಲ್ಲ ಆಲಿಸಿದ್ರು. ಈ ಪರಿಸ್ಥಿತಿ ಒಳಗ ಇದು ಯಾವುದೇ ಪರಿಸ್ಥಿತಿ ಒಳಗ ಪೀಕ್ ಬರುವಂತ ಪರಿಸ್ಥಿತಿ ಇಲ್ಲ. ಇದಕ್ಕೆ ಏನ್ ಮಾಡಿದ್ರು ನಾವು ಎಂತ ಗೊಬ್ಬರ ಬೀಜ ಮಳೆ ಬಂದ್ರು ಇನ್ನ ಯಾವುದೇ ತರದ ಫಸಲು ಬರೋದಿಲ್ಲ ಅಂತ ಹೇಳಿ ಅವರು ಜಿಲ್ಲಾಧಿಕಾರಿಗಳು, DC ಅವರು ಹಾಗೂ ಉಸ್ತುವಾರಿ ಮಿನಿಸ್ಟರ್ಗಳು ಹಾಗೂ AD ಅವರು, JD ಅವರು, ಎಲ್ಲಾ ತಾಲೂಕಿನ ಆಡಳಿತಾಧಿಕಾರಿಗಳು, ಜಿಲ್ಲಾ ಆಡಳಿತ ಅಧಿಕಾರಿಗಳು, ಕೃಷಿ ಆಡಳಿತ ಅಧಿಕಾರಿಗಳು ಬಂದು ಇದನ್ನು ಯಾವುದೇ ತರದ ಫಸಲು ಬರೋದಿಲ್ಲ ಅಂತ ಹೇಳಿ ಅವ್ರು ಘೋಷಣೆ ಮಾಡಿದ್ರು. ಅದು ಬರೀ ಘೋಷಣೆನೇ ಆಗಬಾರ್ದು. ನಮ್ಮ ಜಿಲ್ಲೆಯೊಳಗ ಅದು ಸರ್ಕಾರಕ್ಕೆ, ನಮ್ಮ ರೈತರಿಗೆ ಪರಿಹಾರ ಬರುವಂತಹ ಘೋಷಣೆ ಆಗಬೇಕಂತ ಹೇಳಿ ತಮ್ಮಲ್ಲಿ ರೈತರು ಎಲ್ಲಾ ಮನವೊಲಿಕೆ ಇದೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಪ್ರವೀಣ್ ಸಂಗಪ್ಪ ಅನ್ನಪ್ಪನವ್ರು, ಸಾಕಿನ ಕಲ್ಲೇದೇವರು. ಓಕೆ, ಸೊ ಇದು ಏನು ರೈತರು ಏನು ಹೇಳಿದ್ರು, ಇದು ನಿಜಕ್ಕೂ ಕೂಡ ಇಲ್ಲಿರುವಂತಹ ವಾಸ್ತವ ಸತ್ಯ ಆಗಿದೆ. ಈಗಾಗಲೇ ಇದನ್ನು ಮನಗಂಡುವಂತಹ ರುದ್ರಪ್ಪ ಲಮಾಣಿಯವರು ಕ್ಯಾಬಿನೆಟ್ ಒಳಗಡೆ ಯಾವ ರೀತಿಯಾಗಿರ್ತಕ್ಕಂಥ ವರದಿಯನ್ನು ಸಲ್ಲಿಸಿ ಜಿಲ್ಲೆಯನ್ನ ಬರಗಾಲ ಪೀಡಿತ ಪ್ರದೇಶ ಜಿಲ್ಲೆಯನ್ನಾಗಿ ಮಾಡ್ತಾರ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಹಾವೇರಿಂದ ರಮೇಶ್ ಬಸಪ್ಪ, ಉಣಿಸಿಮರ, ಗ್ಯಾರಂಟಿ ನ್ಯೂಸ್.